2026 ಆಗಸ್ಟ್ ತಿಂಗಳು ವೃಷಭ ರಾಶಿಯ ಜನರಿಗೆ ಅತ್ಯಂತ ಶುಭ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ನೀಡಲಿದೆ. ಈ ತಿಂಗಳು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು 5ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಗ್ರಹಗಳ ಸ್ಥಾನಗಳನ್ನು ನೋಡೋದಾದರೆ ಶನಿಯು 11ನೇ ಮನೆಯಲ್ಲಿ, ರಾಹು 10ನೇ ಮನೆಯಲ್ಲಿ, ಕೇತು 4ನೇ ಮನೆಯಲ್ಲಿ ಮತ್ತು ಗುರು 3ನೇ ಮನೆಯಲ್ಲಿ ಇರಲಿದ್ದಾರೆ ವೃಷಭ ರಾಶಿಯವರಿಗೆ 2026 ಆಗಸ್ಟ್ ತಿಂಗಳಲ್ಲಿ. ಇನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೊಂದೇ ವಿಚಾರವನ್ನು ನೋಡೋದಾದರೆ ವೃತ್ತಿ ಮತ್ತು ಉದ್ಯೋಗ ವಿಚಾರದಲ್ಲಿ ಉದ್ಯೋಗಿಗಳಿಗೆ ಈ ತಿಂಗಳು ಅತ್ಯಂತ ಪ್ರಗತಿದಾಯಕವಾಗಿರುತ್ತೆ. 10ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮ ಕೆಲಸದಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ತರ್ತಾನೆ. ಜೊತೆಗೆ ವೃತ್ತಿಪರ ಪರಿಸ್ಥಿತಿ ಬಲಗೊಳ್ಳುತ್ತೆ. ಉದ್ಯೋಗದಲ್ಲಿ ಯಾವುದೇ ರೀತಿಯ ಶಾರ್ಟ್ಕಟ್ಗಳನ್ನು ಅಂದರೆ ಅಡ್ಡದಾರಿಯಲ್ಲಿ ಉದ್ಯೋಗದಲ್ಲಿ ಹೋಗುವಂಥದ್ದನ್ನು ನೀವು ಮಾಡಬಾರ್ದು. ನೇರವಾಗಿ ಹೋದರೆ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರಸ್ಥರಾಗಿದ್ದರೆ ವೃಷಭ ರಾಶಿಯವರು ಮತ್ತು ಉದ್ಯಮಿಗಳಿಗೆ ಉತ್ತಮ ಆರ್ಥಿಕ ಲಾಭ ಸಿಗುವಂತಹ ಯೋಗ ಕಂಡು ಬರ್ತಾ ಇದೆ. ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಅಂದರೆ ನೀವು ಎಷ್ಟು ಪ್ರಯತ್ನ ಹಾಕ್ತಿರೋ ಅಥವಾ ಪರಿಶ್ರಮವನ್ನು ಹಾಕ್ತಿರೋ ಅಷ್ಟೇ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ವ್ಯವಹಾರವೂ ಕೂಡ ವಿಸ್ತರಣೆ ಆಗ್ತಾ ಹೋಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡೋದಾದರೆ ಈ ತಿಂಗಳು ನೋಡಿ ಉತ್ತಮ ಯಶಸ್ಸು ಮತ್ತು ಸ್ಥಿರತೆಯನ್ನು ತರುತ್ತೆ. ಅಂದರೆ ಆರ್ಥಿಕವಾಗಿ ಬಲವನ್ನು ಹೊಂದುತ್ತೀರಿ ವೃಷಭ ರಾಶಿಯವರು. ಆಗಸ್ಟ್ ತಿಂಗಳಲ್ಲಿ 11ನೇ ಮನೆಯಲ್ಲಿ ಶನಿಯ ಸ್ಥಾನ ಇರೋದರಿಂದ ದೀರ್ಘಾವಧಿಯ ಲಾಭಗಳು ಮತ್ತು ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರ್ತವೆ. ಹಾಗಾಗಿ ನಿಮ್ಮ ಪರಿಶ್ರಮನೂ ಕೂಡ ಇಲ್ಲಿ ಬಹಳ ಅವಶ್ಯಕವಾಗಿರುತ್ತೆ. ನೀವು ಎಷ್ಟು ಹೆಚ್ಚು ಶ್ರಮ ಪಡ್ತೀರೋ ಅಥವಾ ಶ್ರಮ ಹಾಕ್ತಿರೋ ಅಷ್ಟು ಆದಾಯದ ಹರಿವು ಹೆಚ್ಚಾಗುತ್ತೆ. ಅಂದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ನೀವು ಕಮ್ಮಿ ಪರಿಶ್ರಮ ಹಾಕಿದ್ರೆ ಕಮ್ಮಿ ಆದಾಯ, ಜಾಸ್ತಿ ಪರಿಶ್ರಮ ಹಾಕಿದ್ರೆ ಜಾಸ್ತಿ ಆದಾಯ ಬರುತ್ತೆ. ಹಳೆಯ ಸಾಲಗಳು ಅಥವಾ ಬಾಕಿ ಉಳಿದಿರುವಂಥ ಹಣ ಏನಾದರೂ ಯಾರಿಗಾದರೂ ಸಾಲ ಕೊಟ್ಟದಿದ್ದರೆ ಹಣ ವಾಪಸ್ ಪಡಿಬೇಕು ಅಂತಿದ್ರೆ ಇದು ಸೂಕ್ತ ಸಮಯ. ಅಥವಾ ಹಳೆ ಸಾಲಗಳನ್ನು ಏನಾದರೂ ನಾವು ತೀರಿಸಬೇಕು ಅಂತಿದ್ರೆ ಖಂಡಿತವಾಗ್ಲೂ ಒಳ್ಳೆ ಟೈಮು ಈಗ ನೀವು ತೀರಿಸೋದಕ್ಕೆ ಮುಂದಾದರೆ ಖಂಡಿತವಾಗ್ಲೂ ಆ ಸಾಲದಿಂದ ಮುಕ್ತಿಯನ್ನು ಪಡಿತೀರಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ಬಗ್ಗೆ ನೋಡೋದಾದರೆ ಇಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನು 5ನೇ ಮನೆಯಲ್ಲಿರೋದರಿಂದ ಪ್ರೇಮ ಜೀವನದಲ್ಲಿ ಸಂತೋಷ ಮತ್ತು ಪ್ರಣಯ ಸಂಬಂಧಗಳು ಬಹಳ ಆಳವಾಗಿರ್ತವೆ. ವಿವಾಹಿತರಿಗೂ ಕೂಡ ಈ ತಿಂಗಳು ಬಹಳ ಧನಾತ್ಮಕವಾಗಿ ಸಕಾರಾತ್ಮಕವಾಗಿರುತ್ತೆ. ಸಂಗಾತಿಯ ಮೂಲಕ ಕುಟುಂಬದಲ್ಲಿ ಕೆಲವು ಶುಭ ಸುದ್ದಿಗಳು ಸಿಗ್ತವೆ. ಆದರೆ 4ನೇ ಮನೆಯಲ್ಲಿ ಕೇತು ಇರೋದರಿಂದಾಗಿ ಇಲ್ಲಿ 4ನೇ ಮನೆಯಲ್ಲಿ ಕೇತು ಇದೆ ನಿಮಗೆ. ಹಾಗಾಗಿ ಕೌಟುಂಬಿಕ ವಾತಾವರಣದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಅಥವಾ ಮನಸ್ತಾಪಗಳು, ಕಲಹಗಳು ಇರುವಂತಹ ಇರುತ್ತೆ. ಆದರೆ ನೀವು ಬಹಳ ತಾಳ್ಮೆಯಿಂದ ಇರೋದು ಮುಖ್ಯವಾಗುತ್ತೆ. ತಾಳ್ಮೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಕಲಹಗಳು, ಏರಿಳಿತಗಳು ಅದು ತಾತ್ಕಾಲಿಕವಾಗಿ ಬಂದು ಹೋಗ್ತವೆ. ಆದರೆ ತಾಳ್ಮೆ ಇರಬೇಕು. ಇನ್ನು ಆರೋಗ್ಯ ವಿಚಾರ, ಶಿಕ್ಷಣ ನೋಡೋದಾದರೆ ಮೊದಲು ಆರೋಗ್ಯದ ದೃಷ್ಟಿಯಲ್ಲಿ ಈ ಒಂದು ಆಗಸ್ಟ್ ತಿಂಗಳು ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಮತ್ತು ಯಾವುದೇ ದೊಡ್ಡ ಸಮಸ್ಯೆಗಳು ಕೂಡ ಅಂಥ ದೊಡ್ಡ ಸಮಸ್ಯೆ ಆರೋಗ್ಯದಲ್ಲಿ ಏನೂ ಕಂಡು ಬರೋದಿಲ್ಲ. ನಾರ್ಮಲ್ ಇರ್ತೀರಿ. ಆದರೂ ಸಮತೋಲಿತ ಜೀವನ ಶೈಲಿಯನ್ನು ನೀವು ಕಾಪಾಡಿಕೊಳ್ಳೋದು ಒಳ್ಳೆಯದು. ಅಂದರೆ ಹೊರಗಡೆ ಫುಡ್ ತಿಂದೇ ಇರುವಂಥದ್ದು ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡುವಂಥದ್ದು, ಈ ರೀತಿಯಾಗಿ ಸಮತೋಲಿತ ಜೀವನ ಶೈಲಿ ಕಾಪಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ತಿಂಗಳು ಸ್ವಲ್ಪ ಮಿಶ್ರ ಫಲಿತಾಂಶ ಸಿಗುತ್ತೆ. ಸ್ವಲ್ಪ ಏರಿಳಿತ ಇರುತ್ತೆ. ಮನಸ್ಸು ಅಂದರೆ ಕಾನ್ಸಂಟ್ರೇಷನ್ ಬೇರೆ ಕಡೆ, ಅಂದರೆ ನಿಮಗೆ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಇರೋದಿಲ್ಲ, ಬೇರೆ ಯಾವುದಾದ್ರೂ ಕಡೆ ಗಮನ ಹರಿಸುವಂಥದ್ದು ಆಗುತ್ತೆ. ಏಕಾಗ್ರತೆ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಅಂದರೆ ಕಾನ್ಸಂಟ್ರೇಷನ್ ನೀವು ಧ್ಯಾನ ಮಾಡೋದರಿಂದ ಹೆಚ್ಚಿಸ್ಕೊಳ್ಬಹುದು. ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ನೋಡಿ, ಈಗ ಸ್ಕೂಲ್ ಶುರುವಾಗ್ತಾ ಇರುತ್ತೆ. ಈಗ ಮೊದಲ ಎಕ್ಸಾಮ್ ಕೂಡ ಟೆಸ್ಟ್ ಕೂಡ ಶುರುವಾಗುತ್ತೆ. ಹಾಗಾಗಿ ಹೆಚ್ಚಿನ ಪರಿಶ್ರಮ ಪಟ್ಟರೆ ಮಾತ್ರ ಒಳ್ಳೆಯ ಮಾರ್ಕ್ಸನ್ನು ತೆಗೆಯೋದಕ್ಕೆ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಾಧ್ಯವಾಗುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ನೋಡಿ, ನಿಮ್ಮ ಸಂಪತ್ತು ಮತ್ತು ಕುಟುಂಬದ ನೆಮ್ಮದಿಯನ್ನು ಹೆಚ್ಚಿಸೋದಕ್ಕೆ ಶುಕ್ರವಾರದ ದಿನಗಳಲ್ಲಿ ಹಸುಗಳಿಗೆ ಆಹಾರವನ್ನು, ಗೋ ಸೇವೆಯನ್ನು ಮಾಡುವಂಥದ್ದು, ಹಸುಗಳಿಗೆ ಆಹಾರವನ್ನು ಕೊಡುವಂಥದ್ದು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಇದೆಲ್ಲ ಮಾಡೋದರಿಂದ ಏನಾಗುತ್ತೆ, ಏನಾದರೂ ಕಷ್ಟಗಳಿದ್ದರೆ, ಅಡೆತಡೆಗಳಿದ್ದರೆ ಅಥವಾ ಇನ್ನಷ್ಟು ಅವಕಾಶಗಳು ಹೆಚ್ಚಾಗುವಂಥದ್ದೆಲ್ಲ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.